ನಾ ತಪ್ಪು ಮಾಡ್ದೆ ಅನ್ಸಕತ್ತದ. ನಾನು ನಿನ್ನ ಮದುವೆ ಆಗ್ಲೇಬಾರ್ದಿತ್ತು. ನಮ್ಮ ಅಕ್ಕ ನಮ್ಮವ್ವ ಎಷ್ಟು ಹೇಳಿದ್ರು, ಅವನ ಹತ್ರ ಏನೈತಂತ ನೀ ಮದುವೆ ಆಗ್ತಿ ಅಂತ. ಅವ್ರ ಮಾತು ಕೇಳ್ಬೇಕಾಗಿತ್ತು. ನಾನು ಹೋಗೋಗಿ ನಿನ್ನನ್ ಮದುವೆ ಆದೆ. ನಾನು ನಿನಗೆ ಹೇಳಾಕತ್ತಿದ್ದು, ಕಿವ್ಯಾಗ ಹಾಕೊಂಡ್ರು ಹಾಕೊಲಾರ್ದವ್ರ ತರ ತಿರ್ಗಾಕತ್ತಿಲ್ಲ. ಏನು ಮಾಡ್ಲಿ ಹೇಳು, ದಿನ ಸರ್ ಗಳಾರು ನಿಂದೇನು ಹೊಸದ? ದಿನ ಒಟ ಒಟ ಅಂತಿರ್ತಿ, ಕೇಳಿ ನಾನು ಕಿವಿ ತೂತಿದ್ದಾವ್. ಅಂದ್ರೆ ನಾ ಕಿರಿಕಿರಿ ಮಾಡ್ತೀನಿ? ನನ್ನ ಮಾತಂದ್ರೆ ನಿಂಗೆ ಲೆಕ್ಕಕ್ಕೆ ಇಲ್ಲ ಅಲ್ಲ? ಹಂಗ ಅನ್ಕೋ. ಆಯ್ತು, ಇಲ್ಲಿಗೆ ನನ್ನ ನಿನ್ನ ಸಂಬಂಧ ಮುಗಿತಂತ ಅನ್ಕೋ. ಏನಿನ್ ಮಾತಿನ ಅರ್ಥ? ಡಿವೋರ್ಸ್. ಏನ ಡಿವೋರ್ಸ್ ಕೊಡ್ತಿ? ಹುಡುಗಾಟ ಅನ್ಕೊಂಡೇನು ಮದುವೆ ಅಂದ್ರೆ? 4 ಜನ ಏನಂತಾರೆ ಗೊತ್ತಾ ನಿನಗೆ? ಗಂಡನ ಬಿಟ್ಟು ಜೀವನ ಮಾಡೋಕ್ಕಾಗತ್ತಂತ ತಿಳ್ಕೊಡೆ ನೀನು? ಸಾಧ್ಯನೇ ಇಲ್ಲ ಅಂತ ತಿಳ್ಕೊ. ಯಾಕೆ ಸಾಧ್ಯ ಇಲ್ಲ? ಈಗಿನ ಕಾಲದಾಗ ಎಲ್ಲನೂ ಸಾಧ್ಯ ಐತಿ. ಗಂಡು ಹೆಣ್ಣು ಸರಿಸಮ ಹೋಗದಾರಂತ ಗೊತ್ತಲ್ಲ. ಗಂಡ ಇಲ್ಲ ಅಂದ್ರೂ ಬದುಕ್ತೀವಿ ನಾವು. ಇದು ನೀನು ಮಾತಾಡತ್ತಿಲ್ಲ, ನಿನ್ನ ಒಳಗಿರೋ ಆ ಬಿಸಿ ರಕ್ತ ಮಾತಾಡತ್ತದ. ಸರಿ, ಹೆಣ್ಣಾಗಿ ನೀನೇ ನಾನು ಬಿಟ್ಟು ಬದುಕ್ತೀನಂದ್ರೆ ಇನ್ನು ನಾನು ಗಂಡಸು ಬದುಕಲ್ಲೇನ? ಬದುಕೋಗು. ಡಿವೋರ್ಸ್ ಕೊಟ್ಮೇಲೆ ನೀ ಹೆಂಗಿದ್ದ ನನಗೇನ? ಹೌದಲ್ಲ, ನಾನು ಮರ್ತಿದ್ದೆ ನೋಡು. ಇವಾಗೇನು ಡಿವೋರ್ಸ್ ಕೊಡೋದು ಫಿಕ್ಸಾ? ಫಿಕ್ಸು. ನನಗೂ ಸಾಕಾಯದ ದಿನ ಒಂದ್ಕಲ್ಲ ಈ ಜಗಳ ನೋಡಿ ನೋಡಿ. ಸರಿ, ಕಾನಿನ ಮುಂದೆ ಕಿನ್ನೂರಿ ಬಾರಿಸೋದು ಒಂದೇ, ಹೆಣ್ಮಕ್ಳಿಗೆ ಬುದ್ಧಿ ಹೇಳೋದು ಒಂದೇ. ಮುಂದೆ ಏನ್ ಮುಂದ? ನಮ್ಮ ಅಕ್ಕನ ಮನೆಗೆ ಬಿಟ್ಟು ಬಾ. ನಮ್ಮ ಅಕ್ಕನ ಮನೆಗೆ ಇವತ್ತೊಂದಿನ ಇದ್ದು ನಾಳೆ ನಮ್ಮ ಅವನ ಮನೆಗೆ ಹೋಗ್ತೀನಂತ. ನಡಿ. ಅಂದ್ರ ಬಿಡಕ್ ರೆಡಿನೇ ಐತಿ ನೀನು? ನೀ ಯಾವಾಗ ನಾನು ನೋಡ್ಕೊಂಡಿರ್ಬೇಕು, ಅದಕ್ಕೆ ಬಿಟ್ಟು ಬರ್ತೀನಿ ಬಾ ಅಂತ ಅನ್ನಕತ್ತಿ, ಹೌದಿಲ್ಲ? ಬೇಡ ಹೋಗ್ಬೇಡ ಅಂದ್ರೆ ಹೋಗ್ತೀನಂತೆ, ಹೋಗು ನಡಿ ಅಂದ್ರೆ ಯಾವತ್ತಿನ ಇಟ್ಟೆ ಅಂತೆ. ನಿನ್ನ ಹತ್ರ ಮಾತಾಡೋಕ್ಕಾಗಲ್ಲ ನನಗೆ. ಇವಾಗೇನ ಇರುತ್ತೆ, ಹೋಗ್ತೆ ನಡಿ. ಮತ್ತೆ ಅಕ್ಕ, ಅಕ್ಕ, ಎಲ್ಲ ಹೋದ್ರ? ಇಲ್ಲದೇನು? ನನ್ನ ಮನೆಗೆಲ್ಲ ಹುಡುಕಿದೆ, ಟಿವಿ ಎಲ್ಲ ಹಂಗೆ ಚಾಲು ಇಟ್ಟು ಬಂದಿಲ್ಲ. ಯಾವಾಗ ಬಂದಿ? ಬರಕ್ಕಿಂತ ಮೊದ್ಲು ಒಂದು ಫೋನ್ ಮಾಡಕ್ ಬರಲ್ಲ ನಿನಗೆ? ಯಾಕೆ, ಏನಾತು? ಜಗಳ ಮಾಡ್ಕೊಂಡು ಬಂದಿ? ಹೇಳು, ಏನಾತ? ಜಗಳ ಆಯ್ತು. ಇಲ್ಲಿ ತನಕ ಬಂದು ಅವನೇ ಬಿಟ್ಟೋದ. ನನಗೆ ಗೊತ್ತಿತ್ತು ನಿಂದು ಅವಂದು ಜಾಸ್ತಿ ದಿನ ಬರಲ್ಲ ಅಂತ. ನಾನು ಅವ್ವ ಕುಂದಿರ್ಸ್ಕೊಂಡು ಎಷ್ಟು ಬುದ್ಧಿ ಹೇಳಿದ್ವಿ ನಿನಗೆ. ನಮ್ಮ ಮಾತೇ ಕೇಳಿಲ್ಲ ನೀನು. ಈಗ ಅನ್ಭವಿಸ್ತಾ ಇದೀಯಾ. ಈಗ ಆಗಿದ್ದಾಗೋಯ್ತು, ಹೋಗ್ಲಿ ಬಿಡು. ಮತ್ತೆ ಆ ವಿಷಯ ತೆಗಿತಿ ಇವಾಗ? ಏನು ಹೋಗ್ಲಿ ಬಿಡು, ನನಗೊಂದು ಮಾತು ಹೇಳು. ಅವನ ಹತ್ರ ಏನೈತೆ ಅಂತ ನೀನು ಅವನ ಲವ್ ಮಾಡಿದೆ? ಅವನ ಹತ್ರ ಒಳ್ಳೆ ಜಾಬ್ ಇಲ್ಲ, ಆಸ್ತಿ ಇಲ್ಲ, ನೋಡೋಕೆ ಚೆನ್ನಾಗಾದ್ರೂ ಇದಾನ, ಅದು ಇಲ್ಲ. ನಾನು ಫಸ್ಟ ಹೇಳಬೇಕು ಅಂದ್ಕೊಂಡೆ, ನೀನು ಅವನ ಜೊತೆ ಚೆನ್ನಾಗಿದ್ದೆ, ಅದಕ್ಕೆ ಹೇಳಿ ನಾನೇ ಕೆಟ್ಟವಳಾಗಲಿ ಅಂತ ನಾನು ಹೇಳಿಲ್ಲ. ಈಗ ಅವನ ಜೊತೆ ಜಗಳ ಮಾಡಿ ಅವನ್ನ ಬಿಟ್ಟು ಬಂದಿದ್ಯಾ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಇನ್ನೂ ಅದನ್ನ ಬಿಟ್ಟಿಲ್ಲ. ಡಿವೋರ್ಸ್ ಆದ್ಮೇಲೆ ಅದನ್ನ ಬಿಟ್ಟಂಗ. ಸರಿ ಬಾ ಬಾ, ಕೆಳಗಡೆ ಹೋಗಿ ಮಾತಾಡೋಣ, ಬಿಸಿಲು ಜಾಸ್ತಿ ಐತೆ. ಎಷ್ಟು ಬಿಸಿಲೈತವ ಇವತ್ತು. ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸಾಕಾಗೋಗೈತೆ. ರತ್ನ, ಸ್ವಲ್ಪ ಚಹಾ ಮಾಡ್ಕೊಂಬರ್ತಿ? ನಿಂದೇ ಮನೆ ಅನ್ಕೋ, ನಿನಗೆ ಹೆಂಗಿರ್ಬೇಕೋ ಹಂಗಿರು. ಸರಿ ಆಯ್ತು. ಹೌದು, ನಿಮ್ಮಿಬ್ಬರು ಜಗಳ ಯಾಕೆ ಸ್ಟಾರ್ಟ್ ಆಯಿತು? ಅದಾ ಅವ್ನ ಫ್ರೆಂಡ್ಸಿಂದಾನಾ? ಅವ್ರೇನು ಮಾಡಿದ್ರು? ಫ್ರೆಂಡ್ಸಿಗೆ ಟೈಮ್ ಕೊಟ್ಟಷ್ಟು ನನಗೆ ಟೈಮ್ ಕೊಡಲ್ಲ. ಯಾವಾಗ ನೋಡಿದ್ರು ಫ್ರೆಂಡ್ಸ್ ಜೊತೆ ಪಾರ್ಟಿ ಟ್ರಿಪ್ ಅಂತ ತಿರುಗ್ತಿರ್ತಾನೆ. ನಾವು ಒಂದಿನೂ ಕರ್ಕೊಂಡೋಗಿಲ್ಲ ಗೊತ್ತಾ? ಮೊನ್ನೆ ಸಿನಿಮಾಗೆ ಹೋಗಿದ್ದ, ಮದುವೆ 4 ವರ್ಷ ಆಯ್ತು, ಒಂದಿನೂ ಸಿನಿಮಾಗೆ ಕರ್ಕೊಂಡೋಗಿಲ್ಲ. ಮತ್ತೆ ಸಿಟ್ಟು ಬಂತು, ನಿನ್ ಫ್ರೆಂಡ್ಸ್ನ ಮದುವೆ ಆಗೋಗು ಅಂತ ಹೇಳ್ಬಿಟ್ಟು ಬನ್ನಿ. ಚಲೋ ಆತು ಬಿಡು. ಈಗಾದರೂ ಅಮ್ಮ ಹೇಳಿದ ಮಾತು ಕೇಳು, ಅವನಿಗೆ ಡಿವೋರ್ಸ್ ಕೊಟ್ಬಿಡು. ಅಮ್ಮ ನಿನ್ನ ರಾಣಿ ಥರ ನೋಡ್ಕೋತಾರೆ. ಯಾಕಂದರೆ ಅಮ್ಮನಿಗೆ ನೀನಂದರೆ ತುಂಬ ಇಷ್ಟ. ಅವ್ವ ನಿನಗೆ ಹೆಂಗೆ ಬೇಕೋ ಹಂಗೆ ಇರಾಕ್ ಬಿಡ್ತಾಳ. ನಿನಗೆ ಏನು ಇಷ್ಟ ಆಗುತ್ತೋ ಅದನ್ನು ಕೊಡಿಸ್ತಾಳ.
ಹೆಂಗಂತಿ ಡಿವೋರ್ಸ್ ಕೊಡ್ತೀಯಾ? ನೀ ಹೆಂಗಂತೆ ಹಂಗೆ ಅಕ್ಕ. ಇವಾಗ ನೀ ಹಳೆ ರತ್ನ ಅದೇ ನೋಡು. ಇಲ್ಲೇ ಇರು, ನಾನು ಸ್ವಲ್ಪ ಕೆಲಸ ಐತೆ ಮುಗಿಸ್ಕೊಂಡು ಬರ್ತೀನಿ. ಹಲೋ, ಎಲ್ಲದಿ? ಜಲ್ದಿ ಬಾ ಮನೆಗೆ. ಬರ್ತೇ ಇಲ್ಲ. ಸರಿ ಆಯ್ತು. ಜಲ್ದಿ ನಡಿ. ಯಾಕೆ ಇಷ್ಟು ಅರ್ಜೆಂಟ್ ಮಾಡತ್ತಿ? ಇಲ್ಲಿ ಏನು ಕೇಳಬೇಡ, ನಮ್ಮ ಅಕ್ಕ ಬರೋ ಟೈಮ್ ಆಗ್ಯದ, ನಡಿ. ಅಪ್ಪ ಮೆಟ್ಲು ಹತ್ಕೊಂಬಂದು ಸುಸ್ತಾತ್ಮ. ಹೇಳ, ಮನೆಗೆ ಹೋಗಿ ಹೇಳ್ತೀನಿ ಅಂದಿಲ್ಲ, ಅದೇ ಅಲ್ಲೇ ಅರ್ಜೆಂಟ್ ಮಾಡಿದೆ. ಗಾಡಿ ಮ್ಯಾಗ ಹೋಗ್ಬೇಕಾದ್ರೆ ಏನ್ ಹೇಳಿದ್ದಿ ನೀನು? ನಾನಾ? ಹ್ಮ್. ಕುಂದ್ರ. ನಂಗೆ ಯಾಕೋ ಒಲ್ಲನ ಕುಂತಿತ್ತು, ವಾಪಸ್ ಹೋಗುನ್ ಬಾ. ಮತ್ತೆ ಜಗಳ ಮಾಡಿದೆ, ಡಿವೋರ್ಸ್ ಕೊಡ್ತೀನಿ ಅಂದೆ, ಮರ್ತು ಬಿಟ್ಟೆನಲ್ಲ, ಸಿಟ್ಟು ಹೋಯ್ತು. ನನ್ ಸಿಟ್ಟು 5 ನಿಮಿಷ ಅಂತ ಗೊತ್ತಿತ್ತಿಲ್ಲ ನಿಂಗ? ನಿನ್ ಸಿಟ್ಟು 5 ನಿಮಿಷ ಅಂತ ಗೊತ್ತು ನನಗೆ, ಅದಕ್ಕೆ ನೀ ಜಗಳ ಮಾಡೋದು ನಾ ಏನು ಹೇಳಲಾಗಿ ನಿನಗೆ. ಬಾಗುನ್ ಬಾ. ಬ್ಯಾಡ ಬಾ, ಮನೆಗೆ ಹೋಗೋಣಂತ. ಇಲ್ಲಿ ಮಟ್ಟ ಬಂದು ಮನೆಗೆ ಹೋಗೋಣ ಅಂತೆಲ್ಲ, ನಿಮ್ಮ ಮಕ್ಕಳ ಮನೆಗೆ ಹೋಗಿ ಬರೋಣ ಬಾ. ಸ್ವಲ್ಪ ನಮ್ಮ ಬಗ್ಗೆ ಏನು ಹೇಳ್ತಾರೆ ತಿಳ್ಕೊಂಬರೋಣ ಅಂತ. ಅಂದ್ರೆ ಏನ್ ತಿಳ್ಕೊತಿ? ಅಂದ್ರೆ ನಮ್ಮ ಮದುವೆ ಆಗಿದವ್ರಿಗೆ ಇಷ್ಟ ಆಯ್ತಿಲ್ಲೋ ಗೊತ್ತಿಲ್ಲ, ಅದು ತಿಳ್ಕೊಳಂತ. ಈಗ ಹೋದ್ಮೇಲೆ ನಂದು ಬೇರೆ ಜಗಳ ಆಗಿದ್ದೇಳಿ, ನೀ ಬೇರೆ ಹೇಳಕ್ ಹೋಗ್ಬೇಡ. ಅವ್ರ ಮನ್ಸವ್ರು ನಮ್ಮ ಬಗ್ಗೆ ಏನಿರ್ತದೆ ಗೊತ್ತಾಗ್ತದಲ್ಲ. ಸರಿ ಆಯ್ತು. ಬಾಕೊಂಡ್ರೆ ಹೇಳಿದ್ದೆ. ಮತ್ತೆ ನಿಮ್ಮ ಅಕ್ಕ ಬುದ್ಧಿ ಮಾತು ಹೇಳಿ ಕಳಿಸ್ತಾಳ ಅಂತಿದ್ಲು, ಏನ್ ಹೇಳಿದ್ಲು? ನಮ್ಮ ಅಕ್ಕ ಹಲೋ ಅವ್ವ, ಆಕಿ ಜಗಳ ಮಾಡ್ಕೊಂಡು ಬಂದಾಳ ನೋಡು. ಇದೇ ಟೈಮಲ್ಲಿ ನಾವು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಹೆಂಗಂದ್ರೂ ಅವಳು ಅವನ್ನ ಬಿಟ್ಟು ಬಂದಿದ್ದಾಳೆ ನೋಡು. ಅವಳಿಗೆ ಏನು ಬೇಕೋ ಅದನ್ನು ಕೊಡಿಸು. ಬಟ್ಟೆ ಬಂಗಾರ ಅವಳು ಹೆಂಗೆ ಹೇಳ್ತಾಳೋ ಹಂಗೆ ಕೇಳು. ಅವಳನ್ನ ನಾವು ಚೆನ್ನಾಗಿ ಇಟ್ಕೊಂಡ್ರೇ ಅವಳು ಅವನ್ನ ಮರೆತುಬಿಟ್ಟು ನಮ್ಮ ಜೊತೆ ಇರ್ತಾಳೆ. ನಾನು ಕೆಲ್ಸಕ್ಕೆ ಹೋದರೆ ಮನೇಲಿ ಯಾರೂ ಇರಲ್ಲ, ಮಗುನ ನೋಡಿಕೊಂಡು ಮನೆ ಕೆಲಸ ನೋಡಿಕೊಂಡು ಇರ್ತಾಳೆ. ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸರಿ ಅಮ್ಮ, ಆಯಿತು, ಇಡ್ತೀನಿ. ಇಷ್ಟ ಆಯ್ತು ನೋಡು. ನಗತಿ, ನಗ ನಗ. ಈಗ ನಗದ್ ನಿಂದಿಸಿಲ್ಲ ಅಂದ್ರ ಕಡ್ದು ಬಿಡ್ತೀನಿ. ಆಯ್ತಾಯ್ತು. ಅವ್ರಿಗೆ ಪಾಪ ಗೊತ್ತಿಲ್ಲ ಅನ್ಸುತ್ತೆ ನಿನಗೆ ಏನ್ ಬೇಕಂತೇಳಿ, ಅದಕ್ಕೆ ಬಂಗಾರ ರೊಕ್ಕದ ಆಸೆ ತೋರಿಸಿ ಸೆಳೆಕ್ ಟ್ರೈ ಮಾಡ್ಯಾರ ಅವ್ರು ನಿನಗೆ. ನನಗೇನ್ ಇಷ್ಟ ಅಂತ ನಿಂಗೆ ಗೊತ್ತನ? ಗೊತ್ತು. 3 ಹೊತ್ತು ಊಟ 3 ಹೊತ್ತು ನಿದ್ದಿದ್ರೆ ಸಾಕು ನನಗೆ, ಮತ್ತೇನ್ ಬೇಕು? ಅಂದ್ರೆ ನಾನ್ ಸೋಂಬೇರ್ ಅಂತ ಇಂಡೈರೆಕ್ಟ್ ಆಗಿ ಹೇಳಾಕತ್ತೇನ? ಇರ್ಲಿ ಬಾ, ಹೋಗುಂಬಾ. ನಾನ್ ಬರಲ್ಲ, ನಾನ್ ಡಿವೋರ್ಸ್ ಕೊಡ್ತೀನಿ. ಅಲ್ಲೇ ಮನೆ ಕುತ್ಕೊಂಡು ಡಿವೋರ್ಸ್ ಕೊಡತ್ತೀವಲ್ಲೇ ಬಾ.